ಇದು ಸೆಂಟ್ ಮೇರೀಸ್ ಐಲ್ಯಾಂಡ್. ಅರ್ಜುನ್ ಇದು ಎಲ್ಲಿ? ಸೆಂಟ್ ಮೇರೀಸ್ ಐಲ್ಯಾಂಡ್. ಸೆಂಟ್ ಮೇರೀಸ್ ಐಲ್ಯಾಂಡ್ ಅಂದರೆ ಮಲ್ಪೆಯಿಂದ ಬೋಟಲ್ಲಿ ಕರ್ಕೊಂಬರ್ತಾನೆ. ಒಂದು 5 ನಿಮಿಷ 10 ನಿಮಿಷ ಬೋಟಲ್ಲಿ ಬಂದರೆ ಈ ಐಲ್ಯಾಂಡ್ ಸಿಗುತ್ತೆ. ಬಟ್ ಇಲ್ಲೇನಪ್ಪ ಅಂದರೆ ಜಾಸ್ತಿ ದೂರ ಬೀಚ್ಗಳಿಗೋಕ್ಕಾಗಲ್ಲ, ಮಣ್ಣು ಕುಸಿಯುತ್ತೆ. ಇಲ್ಲಿ ತುಂಬ ರಾಕ್ ಫಾರ್ಮೇಷನ್ ಇದೆ. ಈ ಥರ ಬರೀ ಬಂಡೆಗಳು, ಬಂಡೆಗಳಿವೆ. ಆ್ಯಂಡ್ ಇಲ್ಲೇನಪ್ಪ ಅಂದರೆ ಬೀಚಲ್ಲಿ ಜಾಸ್ತಿ ದೂರ ವೆಂಚರ್ ಆಗೋಕ್ಕಾಗಲ್ಲ, ಯಾಕೆಂದರೆ ಮರಳು ಕುಸಿತಾ ಇದೆ. ಕಾಲಿಟ್ರೆ ಕೆಳಗೆ ಹೋಗ್ತಾಯಿದೆ. ಇಲ್ಲಿ ದಡದಲ್ಲೇ ನೀರಲ್ಲಂತೂ ಇದಿಲ್ಲ. ಅಲ್ಲಿ ಥರ ಸ್ವಲ್ಪ ಮುಂದೆ ಹೋಗೋಕ್ಕಾಗಲ್ಲ. ಮಲ್ಪೆ ಬೀಚಲ್ಲಿ ಮುಂದೆ ಹೋಗ್ಬೋದು, ಇಲ್ಲ ಆಗಲ್ಲ. ಬಿಕಾಸ್ ಮಣ್ಣು ಕುಸಿತಾ ಇದೆ, ಮರಳು ಕುಸಿಯುತ್ತೆ. ಸೊ ನೋಡ್ಬೋದು. ಅಷ್ಟೊಂದು ಜನ ಯಾರು ತುಂಬ ಮುಂದೆ ಹೋಗಲ್ಲ. ಇದು ಸೆಂಟ್ ಮೇರೀಸ್ ಐಲ್ಯಾಂಡ್. ಕ್ಲೀನಾಗಿದೆ ಬೀಚು, ನಾಟ್ ಬ್ಯಾಡ್ ಅಟ್ ಆಲ್. ಅಷ್ಟೊಂದು ಪೊಲ್ಯೂಷನ್ ಇಲ್ಲ. ದಿಸ್ ಈಸ್ ಸೆಂಟ್ ಮೇರೀಸ್ ಐಲ್ಯಾಂಡ್. ಹಾಂ ಬಾಮ್ಮ ಬಾ ಅಣ್ಣ ಬಾ. ಓ ಅಲ್ಲಿದ್ದಾನೆ. ಹಿಂಗಿಂದ ಹೋದರೆ ವಾಪಸ್ ಫೆರಿ ಹತ್ರ ಹೋಗ್ತಾರೆ. ಅದನ್ನ ಯಾರೂ ದಾಟಬಾರ್ದು ಈ ಲೈನಲ್ಲಿ. ಹಾಂ ಕರೆಕ್ಟ್. ನಡಿ ಹಿಂಗೆ ಹೋಗೋಣ, ಇಲ್ಲ ವಾಪಸ್ ಹಿಂಗೆ ಹೋಗೋಣ. ಹಿಂಗೆ ಹೋದ್ರೆ ಹಾಂ ನಡಿ ಈ ಥರ. ಅಂದರೆ ಇಲ್ಲಿ ಮಣ್ಣು ಕುಸಿತಾ ಇರೋದ್ರಿಂದ ಇಲ್ಲೇ ರೆಫ್ಲೆಕ್ಸ್ ಹಾಕಿದ್ದಾನೆ. ಯಾರೂ ಜಾಸ್ತಿ ದೂರ ವೆಂಚರ್ ಆಗೋಕ್ಕಾಗಲ್ಲ, ಯಾರೂ ಆಟ ಆಡ್ತಾ ಇಲ್ಲ. ಅಷ್ಟೇ ದಡದಲ್ಲಿ ನಿಂತ್ಕೊಂಡು ಬಂಡೆ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದು ಅಷ್ಟೇ. ನೀರಲ್ಲಿ ಹೆಚ್ಚು ಕುಸಿತಾ ಇದೆ ಮರಳು, ಕಾಲಿಟ್ರೆ ಕುಸಿತಾ ಇದೆ. ದಿಸ್ ಈಸ್ ವಾಟ್ ಸೆಂಟ್ ಮೇರೀಸ್ ಐಲ್ಯಾಂಡ್, ಮಲ್ಪೆ, ಉಡುಪಿ. Thanks for watching this video. Bye.